ಬ್ರಿಡ್ಜ್ ಉದ್ಘಾಟನೆಯ ವಿಚಾರ ಶತಮಾನಗಳಿಂದ ಜನ ಲಾಂಚ್ ನಲ್ಲಿ ಹೋಗ್ತಾ ಇದ್ರು. ಸೇತುವೆ ಆಗಿರೋದು ಬಹಳ ಖುಷಿಯ ವಿಚಾರ. ನಾನೇ ಮಾಡಿದ್ದು ಅಂತ ಕ್ರೆಡಿಟ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಮಹದೇವಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಇಲ್ಲದೆ ಸೇತುವೆ ಉದ್ಘಾಟಿಸಿದ್ದು ಸರಿಯಲ್ಲ. ಸಿಎಂ ಸಮಯ ಕೇಳಿ ದಿನಾಂಕವನ್ನು ಫಿಕ್ಸ್ ಮಾಡಬೇಕಿತ್ತು. ಸಿಎಂ ಬೇಡ ನಾವೇನು ಮಾಡ್ಕೋತೀವಿ ಅಂದ್ರೆ ಸರಿ ಆಗಲ್ಲ. ಇದು ಒಕ್ಕೂಟಕ್ಕೆ ಧಕ್ಕೆ ಮತ್ತು ಕಪ್ಪು ಚುಕ್ಕಿ ಅಂತ ಸಚಿವ ಮಹದೇವಪ್ಪ ಅವರು ಹೇಳಿದ್ದಾರೆ. ಓಕೆ, ಇದೀಗ ಸಿಗಂದೂರು ಬ್ರಿಡ್ಜ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದೆ. ನಿನ್ನೆ ಉದ್ಘಾಟನೆ ಕೂಡ ಆಯಿತು. ಹಲವಾರು ವರ್ಷಗಳಿಂದ ಕಾಯ್ತಾ ಇದ್ರು, ಜಾಗ ಇರಲಿಲ್ಲ ಈ ಸೇತುವೆಗೋಸ್ಕರ. ಇದೀಗ ಉದ್ಘಾಟನೆ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಬಂದಿದೆ. ಸಿಎಂ ಅವರು ಇರಲಿಲ್ಲ, ಅವರು ಸಮಯ ಕೇಳಿ ದಿನಾಂಕ ಫಿಕ್ಸ್ ಮಾಡಬೇಕಿತ್ತು. ಸಿಎಂ ಬೇಡ ನಾವೇ ಮಾಡ್ಕೋತೀವಿ ಅಂದ್ಬಿಟ್ರೆ ಅದು ಸರಿಯಾಗಲ್ಲ ಅಂತ ಈಗ ಬಿಜೆಪಿಯವರು ನಾವು ಅದೇ ಇದ್ದಾಗ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದು ಹಂಗೆ ಹಿಂಗೆ ಅಂತ ಕ್ರೆಡಿಟ್ ಪಾಲಿಟಿಕ್ಸ್. ಈ ಸಿಗಂದೂರು ಬ್ರಿಡ್ಜ್ಗೆ ಸಂಬಂಧಪಟ್ಟಂತೆ ನಿತಿನ್ ಗಡ್ಕರಿ ಅವರು ನಿನ್ನೆ ಬಂದಿದ್ರು, ಯಡಿಯೂರಪ್ಪ ಅವರಿದ್ದರು, ಬಿಜೆಪಿಯ ಹಲವು ನಾಯಕರುಗಳಿದ್ರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೆಲ್ಲರೂ ಇದ್ರು. ಈಗ ರಾಜ್ಯ ಬಿಜೆಪಿಯವರಿಗೆ ಒಂದು ರೀತಿ ಇರಿಸು ಮುರ್ಸಾಗಿದೆ. ಸಿಗಂದೂರು ಬ್ರಿಡ್ಜ್ ಮಾಡಿರೋದು ಒಂದು ಐತಿಹಾಸಿಕವಾದ, ಅದನ್ನು ಸ್ವಾಗತಿಸಬೇಕು. ಮತ್ತು ಶತಮಾನಗಳಿಂದ ಜನ ಕಮ್ಯುನಿಕೇಷನ್ ಇಲ್ಲದೆ ಲಾಂಚಲ್ಲಿ ಹೋಗ್ತಾಯಿದ್ರು. ನಾನೊಂದು ಸರಿ MLA ಆಗಿದ್ದಾಗ 1985 ಶ್ರೀಧರ್ ಅಂತ ನಮ್ಮ ಸ್ನೇಹಿತರು, ತುಮರಿ ಅಂತ ಊರು ಬರ್ತಾರೆ, ಅವ್ರ ಮದುವೆಗೆ ಹೋಗಿ ಲಾಂಚಲ್ಲಿ ಹೋಗಿದ್ದೆ. ನೈಟ್ ಅಲ್ಲೇ ಹುಡ್ಕೊಂಡು ಬೆಳಗ್ಗೆ ಬಂದಿದ್ದೆ. ಇಟ್ ಈಸ್ ವೇ ಬ್ಯಾಕ್ ಇನ್ 1985. ಆಮೇಲೆ ನಾನೇ PWD ಮಿನಿಸ್ಟರ್ ಆದೆ 2013-18. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಯಾಗಿ ಅವ್ರು ಬದಲಾವಣೆ ಆದರು, ನಾನಾಗಿದ್ದೆ. ನನಗೊಂದು ಫೋನ್ ಮಾಡಿದ್ರು, ಅವರು ಅತ್ಯಂತ ಹಿರಿಯ ನಾಯಕರು, ನಮಗೆ ಚಿಕ್ಕ ವಯಸ್ಸಿದ್ರೂ ಮಾದೇವಣ್ಣ ನಮ್ಮ ಸಿಗಂದೂರು ಬ್ರಿಡ್ಜ್ ಸ್ವಲ್ಪ ಮಾಡ್ಕೊಡಪ್ಪ ಅಂತ ಹೇಳಿದ್ರು. ನಾನು ಅವ್ರಿಗೆ ನೀವೇ ಮುಖ್ಯಮಂತ್ರಿಗಳಾಗಿದ್ರಲ್ಲ ಮಾಡ್ಬೋದಾಗಿತ್ತಲ್ಲ ಅಂದೆ ಪ್ರೀತಿಯಿಂದ. ಅವ್ರು ವಾಪಸ್ ನೀನು ಸಿದ್ದರಾಮಯ್ಯ ಮರೆಸ್ಬಾರ್ದು, ಎಲ್ಲ ಆಯ್ತದ ಮಾಡಪ್ಪ ಅಂತ ನನಗೆ ಹೇಳಿ. ಇದೇ ಮಾತನ್ನು ನಮ್ಮ ಅಂದಿನ ಸ್ಪೀಕರ್ ಆಗಿದ್ದಂಥ ಕಾಗೋಡು ತಿಮ್ಮಪ್ಪ ಅವರು ಸಿಗಂದೂರು ಬ್ರಿಡ್ಜನ್ನು ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡಿದೆ. ಆ ಹಿನ್ನೆಲೆಯಲ್ಲಿ 2013 and 18